ನಮಸ್ತೆ ಮಿತ್ರರೇ, ಇವತ್ತೊಂದು ಹೆಸರು ಬೇಳೆಯ ಪರೋಟ ಮಾಡಿದ್ದೇನೆ. ಬಹಳ ಟೇಸ್ಟಿಯಾಗಿ ಬರುವಂತಹ ಈ ಒಂದು ಪರೋಟಕ್ಕೆ ಬೇರೆ ಇತರ ಇಂಗ್ರೀಡಿಯೆಂಟ್ಸನ್ನು ಸಹ ಹಾಕಿದ್ದೇನೆ. ಅವುಗಳು ಯಾವುದೆಂದು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಸುಲಭ ರೀತಿಯಲ್ಲಿ ಮಾಡುವಂತಹ ಈ ಹೆಸರು ಬೇಳೆಯ ಪರೋಟ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಹೆಸರು ಬೇಳೆಯನ್ನು ಉಪಯೋಗಿಸಿ ಒಂದು ಪರಾಟ ಮಾಡೋಣ. ಇಲ್ಲಿ ಗೋಧಿ ಹುಡಿಯನ್ನು ತೆಗೆದುಕೊಂಡಿದ್ದೇನೆ ನಾನು. ಒಂದು 50 ಗ್ರಾಮ್ಸ್ನಷ್ಟು ಹೆಸರು ಬೇಳೆಯನ್ನು ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಟರೆ ಆಗ್ತದೆ. ನೆನೆಸಿಟ್ಟುಕೊಂಡಿದ್ದೇನೆ ಇದನ್ನು. ಈಗ ಇಲ್ಲಿ ಒಂದು 150 ಗ್ರಾಮ್ಸ್ ಅಥವಾ 1/4 kg ಸಹ ನೀವು ತೆಗೆದುಕೊಳ್ಬೋದು. 1/4 kg ಆದರೆ 100 ಗ್ರಾಮ್ಸ್ನಷ್ಟು ಹೆಸರು ಬೇಳೆ ನೆನೆಸಿಟ್ಕೊಳ್ಬೇಕು. ಒಂದು ನೀರುಳ್ಳಿಯನ್ನು ನೋಡಿ ಹೀಗೆ ಉದ್ದಕ್ಕೆ ಹೆಚ್ಚಿಟ್ಟುಕೊಂಡಿದ್ದೇನೆ. ಸ್ವಲ್ಪ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಮೆಣಸಿನ ಹುಡಿಯ ಬದಲು ಕಾಯಿ ಮೆಣಸು ತೆಗೆದುಕೊಳ್ಬೋದು. ಸ್ವಲ್ಪ ಹಳದಿಯ ಪುಡಿ, ಮತ್ತು ಇದು ಆಪ್ಷನಲ್. ನಾನು ಸ್ವಲ್ಪ ನನ್ನದಿನ್ನೆ ಉಳಿದ ಮೆಂತೆಯ ಸೊಪ್ಪು ಉಂಟು, ಅದನ್ನು ಸಹ ಯೂಸ್ ಮಾಡ್ಕೊಳ್ತಿದ್ದೆ. ಮೆಂತೆ ಅಲ್ಲ, ಇದು ನುಗ್ಗೆ ಸೊಪ್ಪು. ಮೆಂತೆ ಸೊಪ್ಪು ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ಯಾವ ಸೊಪ್ಪನ್ನು ಸಹ ಸ್ವಲ್ಪ ಒಂದು ಹಿಡಿಯಷ್ಟು ಇದ್ದರೆ ಹಾಕ್ಕೊಳ್ಬೋದು. ಏನಿಲ್ಲದಿದ್ದರೆ ಕಸೂರಿ ಮೇಥಿಯನ್ನು ಹಾಕ್ಕೊಳ್ಬೋದು. ಈಗ ಮೊದಲಿಗೆ ನಾನು ಈ ಒಂದು ಹೆಸರು ಬೇಳೆಯನ್ನು ಅದರದ್ದೇ ಸ್ವಲ್ಪ ನೀರಿನಲ್ಲಿ ತೊಳೆಯುವಾಗಲೇ, ನಾವು ಇಡುವಾಗಲೇ ಚೆನ್ನಾಗಿ ಇದನ್ನು ತೊಳೆದು ಮತ್ತೆ ನೀರಿನಲ್ಲಿ ಹಾಕಿಟ್ಕೊಳ್ಬೇಕು. ಚೂರು ಅದರ ನೀರಿನಲ್ಲಿ ಹಾಕ್ಕೊಂಡು ಒಂದು ತುಂಡು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಹಾಕ್ತೇನೆ. ಯಾಕೆ ಹೇಳಿದರೆ ಅದು ಗ್ರೈಂಡ್ ಆಗುವಾಗ ಸರಿ ಗ್ರೈಂಡ್ ಆಗೋದಿಲ್ಲ. ಇನ್ನು ಒಂದೇ ಒಂದು ಕಾಯಿ ಮೆಣಸು ಮತ್ತು ಈ ಜೀರಿಗೆ ಇಷ್ಟನ್ನು ಹಾಕಿ ಇದನ್ನೊಂದು ಒಳ್ಳೆ ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ ನೋಡಿ, ಎಷ್ಟು ಫೈನಾಗಿ ಗ್ರೈಂಡ್ ಆಗಿ ಫೈನಾಗಿ ಬರಬೇಕು. ಇಲ್ಲಿಗೆ ನಾನೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಅದರಲ್ಲಿ ಸುಲಿಗೆ ನೀರುಳ್ಳಿ ನೋಡಿ, ಉದ್ದಕ್ಕೆ ಹೆಚ್ಚಿಕೊಂಡ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಿದ್ದೇನೆ ನಾನು. ಚೆನ್ನಾಗಿ ಬರ್ತದೆ ಮತ್ತು ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಪೊಟ್ಯಾಟೊ ಎಲ್ಲ ಯಾರಿಗೆ ಇಷ್ಟ ಇಲ್ಲ, ಅಥವಾ ಪೊಟ್ಯಾಟೊದ ಪರಾಟ ತಿನ್ನಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ಅಂಥವರು ಈ ಟೈಪಲ್ಲಿ ಪರಾಟವನ್ನು ಮಾಡಿಕೊಂಡು ತಿನ್ಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ಇದು ಆಪ್ಷನಲ್, ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ. ಇದು ಒಳ್ಳೆ ಆಗ್ತದೆ ನಡುವಲ್ಲಿ ಸಿಕ್ಕಿದರೆ. ಮೆಂತ್ಯ ಸೊಪ್ಪು ಸಾಕ್ತದೆ, ನುಗ್ಗೆ ಸೊಪ್ಪು ಸಾಕ್ತದೆ. ಹೆಲ್ದಿ ವರ್ಷನಲ್ಲಿ ಮಾಡ್ತಿದ್ದೇನೆ ನಾನೀಗ. ಸ್ವಲ್ಪ ಇದ್ದಷ್ಟು ಹಾಕ್ಕೊಳ್ಳಿ. ಇದ್ದರೆ ಒಂದು ಅರ್ಧ ಕಟ್ಟು ಮೆಂತ್ಯ ಉಳಿದಿದ್ದರೆ, ಅಥವಾ 1 ಕಟ್ಟು, ಅಥವಾ ನುಗ್ಗೆ ಸೊಪ್ಪು ನಾನೀಗ ನುಗ್ಗೆ ಸೊಪ್ಪು ನನ್ನ ನಿನ್ನೆ ಮಾಡಿದ್ದು ಸ್ವಲ್ಪ ಉಳಿದಿದೆ, ಅದಕ್ಕೆ ಅದನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದಕ್ಕೆ ಚೂರು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಾಡಿಕೊಳ್ಬೇಕಷ್ಟೆ, ಅಂದರೆ ಹಸಿ ವಾಸನೆ ಹೋಗಬೇಕು. ಈವನ್ ಇದರದ್ದು ಸಹ ಯಾವುದರದ್ದು ನೀರುಳ್ಳಿ ಮತ್ತು ನುಗ್ಗೆ ಸೊಪ್ಪಿನ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಹುರಿದ್ರೆ ಆಯಿತು. ಸಾಕು, ಇದು ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾಗ್ತಾ ಇರುವಾಗ ಒಂದು ಬೌಲನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಏನು ನಾವು ಮಿಶ್ರಣ ಮಾಡಿಕೊಂಡಿದ್ದೇವೆ ನೋಡಿ, ಹೆಸರು ಬೇಳೆಯ ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳೋಣ. ಬೇಕಿದ್ದರೆ ಮಾತ್ರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವೀಗ ಕಲಸುವಾಗ ಹಾಕ್ಕೊಂಡ್ರೆ ಆಯಿತು. ಇದನ್ನು ಹಾಕ್ಕೊಂಡು ಸ್ವಲ್ಪ ಮೆಣಸಿನ ಪುಡಿ, ಇನ್ನು ಸ್ವಲ್ಪ ಹಳದಿಯ ಪುಡಿ, ಇನ್ನು ಏನು ನಾವು ಇಲ್ಲಿ ಇದು ತಣ್ಣಗಾಗಿದೆ ನೋಡಿ, ಇದನ್ನು ಹಾಕ್ಕೊಳ್ತಿದ್ದೇನೆ. ಇಷ್ಟನ್ನು ಹಾಕ್ಕೊಂಡು ಒಂದು ಸಣ್ಣ ಮಿಕ್ಸ್ ಕೊಡುವುದಕ್ಕೆ. ಇನ್ನು ಈ ಒಂದು ಗೋಧಿಯ ಹುಡಿ,
ನಿಮಗೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಷ್ಟು ಪ್ರಮಾಣದಲ್ಲಿ ಮಾಡಿದರೆ ಆಯಿತು. ಈಗ ಇದನ್ನೊಂದು ಹಿಟ್ಟು ತಯಾರಿಸ್ತಿದ್ದೇನೆ. ವೀಕ್ಷಕರೇ, ನಾನು ನೋಡಿ ಆ ಹೆಸರು ಬೇಳೆಯ ಮಿಶ್ರಣದಲ್ಲಿ ಇದನ್ನು ಮಾಡಿದೆ. ಸ್ವಲ್ಪ ನೀರು ಹನಿ ಹಾಕಿದ್ದೇನೆ, ಬಿಟ್ಟರೆ ಅದೇ ಸಾಕಾಗ್ತದೆ. ಅದರಿಂದಾಗಿ ಸುರಿಗೆ ನೀರೆಲ್ಲ ಹಾಕಲಿಕ್ಕೆ ಹೋಗಬಾರ್ದು. ಇದು ನೋಡಿ, ಈ ಗೋಧಿ ಹಿಡಿ ಸ್ವಲ್ಪ ಹೀಟ್ ಅಂಶ ಹೊಂದಿದರೆ ಹೆಸರು ಬೇಳೆ ತಂಪು ಅಂಶವನ್ನು ಹೊಂದಿರುವುದು. ಅದರಿಂದಾಗಿ ಈಗ ಇದನ್ನು ಸ್ವಲ್ಪ ಎಣ್ಣೆ ಇದರ ಮೇಲೆ ಹಾಕ್ಕೊಂಡು ಚೂರು ಒಂದು ಚಮಚದಷ್ಟು ಇದನ್ನೊಂದು 10 ನಿಮಿಷ ಹೀಗೆ ನೆನೆಯಲಿಕ್ಕೆ ಬಿಡೋಣ. ಒಂದು 10 ನಿಮಿಷಗಳ ಬಳಿಕ ನೋಡಿ ಹೀಗೆ ಹಿಟ್ಟು ರೆಡಿಯಾಗಿದೆ. ಇನ್ನೊಮ್ಮೆ ಇದನ್ನು ಚೆನ್ನಾಗಿ ನಾದಿಕೊಳ್ಳೋಣ. ಇನ್ನು ನಿಮಗೆ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳಾಗಿ ನಾವು ತೆಗೆದುಕೊಳ್ಳೋಣ. ಇದನ್ನು ನೋಡಿ ಇಷ್ಟಿಷ್ಟು ದೊಡ್ಡ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು 150 ಗ್ರಾಮ್ಸ್ ನಾನು ತೆಗೆದುಕೊಂಡು ಅದರಲ್ಲಿ 4 ಉಂಡೆಗಳು ಬರ್ತದೆ. ನೋಡಿ ಈಗ ಒಟ್ಟು ಇದರಲ್ಲಿ 4 ಉಂಡೆಗಳಾಯಿತು ವೀಕ್ಷಕರೇ. ಈಗ ಇದನ್ನು ನಾವು ಲಟ್ಟಿಸಿಕೊಳ್ಳೋಣ. ನೋಡಿ ಸ್ವಲ್ಪ ಇದಕ್ಕೆ ನಾವು ಈ ಹಿಟ್ಟನ್ನು ಡ್ರೈ ಹಿಟ್ಟನ್ನು ಸ್ವಲ್ಪ ತಾಗಿಸಿಕೊಂಡು ಇನ್ನು ಹೀಗೆ ಆ್ಯಸ್ ಯೂಶ್ವಲ್ ನಾವು ಮಾಡಿಕೊಳ್ಳೋದು ಹೇಗೆ ಚಪಾತಿ ಲಟ್ಟಿಸ್ತೇವೆ ಹಾಗೆ ಸುರಿಗೆ ಲಟ್ಟಿಸಿಕೊಳ್ಳೋಣ. ಚಪಾತಿ ಲಟ್ಟಿಸಿಕೊಂಡ ಮೇಲೆ ನಾವು ಇದನ್ನು ಹೀಗೆ ರೋಲ್ ಮಾಡಿಕೊಳ್ಳೋಣ. ಸ್ವಲ್ಪ ಟೈಟಲ್ಲಿ ರೋಲ್ ಮಾಡುವ. ಹೀಗೆ ಸ್ವಲ್ಪ ಉದ್ದಕ್ಕೆ ಹೀಗೆ ಕೊಂಡೋಗಬೇಕು. ಉದ್ದಕ್ಕೆ ಕೊಂಡೋಗಿ ಸೀದಾ ಸಹ ನಾವು ಲಟ್ಟಿಸಿಕೊಂಡು ಮಾಡ್ಬೋದು, ಅಥವಾ ನೋಡಿ ಹೀಗೆ ಸ್ವಲ್ಪ ರೌಂಡ್ 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 ಹೀಗೆ ಮಾಡಿ ಇದಕ್ಕೆ ಸ್ವಲ್ಪ ಮೇಲಿನಿಂದ ತುಪ್ಪ ಅಥವಾ ಎಣ್ಣೆ, ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಪುನಃ ಇದನ್ನು ರೌಂಡಲ್ಲಿ ಲಟ್ಟಿಸ್ಕೊಳ್ಳೋಣ. ಇನ್ನು ಏನು ಪುಡಿಯನ್ನು ಹಾಕ್ಕೊಳ್ಳೋದು ಬೇಡ. ಒಳ್ಳೆ ಲೇಯರಾದ ಪರಾಟ ರೆಡಿ ಆಗ್ತದೆ. ತಿನ್ನಲಿಕ್ಕೆ ಸಹ ಬಹಳ ರುಚಿಕರವಾಗಿ ಬರ್ತದೆ. ಹಾಗೆ ನಾನೀಗ ಎಲ್ಲವನ್ನು ಸಹ ಮಾಡ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ಇಲ್ಲಿ ಕಾವಲಿಯನ್ನೊಂದು ಇಟ್ಟುಕೊಂಡಿದ್ದೇನೆ. ನೋಡಿ ಇಲ್ಲಿ ಕೊನೆಯದನ್ನು ರೌಂಡಲ್ಲಿ ಮಾಡ್ತಾ ಇದ್ದೇನೆ. ಆಲ್ರೆಡಿ ಇಲ್ಲಿ 3 ರೆಡಿಯಾಗಿದೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ಫುಲ್ಲಾಗಿರ್ತದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದಾಗಿ ಹೆಸರು ಬೇಳೆಯನ್ನು ಉಪಯೋಗಿಸಿ ಮಾಡಿದರೆ ಈ ಬ್ಯಾಲೆನ್ಸ್ ಆಗ್ತದೆ, ಹೀಟ್ ಬ್ಯಾಲೆನ್ಸ್ ಆಗ್ತದೆ. ಅದರದ್ದು ಗೋಧಿ ಹಿಡಿ ಸ್ವಲ್ಪ ಕೆಲವರಿಗೆ ಹೀಟ್ ಅಂತ ಆಗ್ತದೆ ಅಂತೆ, ಅಂಥವರಿಗೆ ಇದಕ್ಕೆ ಒಳ್ಳೆ ತುಪ್ಪ ಹಾಕಿ ಕಾಯಿಸಿದರೆ ಬಹಳ ಉತ್ತಮ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇಲ್ಲೀಗ ಇದು ಕಾದಾಗ ನಾವೇನು ಮಾಡುವ ಹೇಳಿದರೆ ಸ್ವಲ್ಪ ತುಪ್ಪವನ್ನು ಮೊದಲಿಗೆ ಒಂಚೂರು ಹಾಕ್ಕೊಳ್ಳೋಣ, ಅಥವಾ ಡ್ರೈಯಲ್ಲಿ ಸಹ ಮಾಡ್ಬೋದು. ನೋಡಿ ಇದನ್ನು ಒಂದೊಂದಾಗಿ ಹೀಗೆ ನೋಡಿ ಹೀಗೆ ಹಾಕ್ಕೊಂಡು 1 ನಿಮಿಷ ಹಾಗೆ ಕಾಯಲ್ಲಿ. ವೀಕ್ಷಕರೇ ನೋಡಿ ಆಯಿತು, ಇಷ್ಟು ಸ್ಮೂತ್ ಉಂಟು ಹೇಳಿದೆ ನೋಡಿ. ಈ ಮುಟ್ಟುವಾಗ ನಿಮಗೆ ಹೀಗೆ ತಿನ್ನುವಾಗ ನೋಡಿ ಹೀಗೆ ಲೇಯರ್ಸ್ ನೋಡಿ ಅಂತ ಇಲ್ಲಿ ನಡುವಲ್ಲಿ ಗೊತ್ತಾ ಉಂಟು. ಆಯಿತು, ಇದನ್ನು ತೆಗೆದುಕೊಳ್ಳೋಣ. ಅದೇ ರೀತಿ ಇಲ್ಲಿ ಬೇಕಿದ್ದ ಸುರಿಗೆ ಸ್ವಲ್ಪ ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ಳೋಣ. ನೋಡಿ ಇದು ಸ್ವಲ್ಪ ಅಗಾಲ ಮಾಡಿದ್ದೇನೆ ನಾನು. ಹೀಗೆ ಇದರ ಮೇಲೆ ಇನ್ನು ಸ್ವಲ್ಪ ತುಪ್ಪ, ಬೇಕಿದ್ದಷ್ಟು ತುಪ್ಪ ಅಥವಾ ಎಣ್ಣೆಯಲ್ಲಿ ಸಹ ಕಾಯಿಸ್ಕೊಳ್ಬೋದು. ಸ್ವಲ್ಪ ಕಾದ ಮೇಲೆ ಇದನ್ನು ತಿರುವಿ ಹಾಕೋಣ. ವೀಕ್ಷಕರೇ ಇಲ್ಲಿ ನೋಡಿ ಕೊನೆಯದ್ದು ರೆಡಿ ಆಯಿತು. ಎಷ್ಟು ಸ್ಮೂತ್ ಸಹ ಉಂಟು, ತಿನ್ನಲಿಕ್ಕೆ ಅಂತೂ ಸೂಪರ್ಬ್ ಆಗಿರ್ತದೆ. ಸೊ ನೋಡಿ ಹೇಗೆ ಬಂತು ನೋಡಿ. ಇದನ್ನೀಗ ಈ ಅಲಸಂಡೆ ಕಾಳಿನ ಇದರ ನೋಡಿ ಎಲ್ಲ ಲೇಯರ್ಸ್ ಸಹ ಉಂಟು ಇದರಲ್ಲಿ. ಬೇಕಿದ್ರೆ ಅಥವಾ ನೀವು ಚಪಾತಿ ಥರದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಇದನ್ನು ಈ ಅಲಸಂಡೆ ಕಾಳಿನ ಪದಾರ್ಥದೊಟ್ಟಿಗೆ ನಿನ್ನೆ ನಾನು ಹಾಕಿದ್ದೇನಲ್ಲ ಅದರ ತಿನ್ನಲಿಕ್ಕೆ ಬಹಳ ರುಚಿಕರವಾಗಿ ಬರ್ತದೆ. ಅದು ಸಹ ಅಲಸಂಡೆ ಪ್ಲಸ್ ಅದರಲ್ಲಿ ಸಹ ನಾನು ಈ ನುಗ್ಗೆ ಸೊಪ್ಪನ್ನು ಬಳಸಿಕೊಂಡಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ
ನುಗ್ಗೆ ಸೊಪ್ಪು, ನೀರುಳ್ಳಿ ಹಾಗೂ ಹೆಸರು ಬೇಳೆಯನ್ನು ಬಳಸಿ ಮಾಡಿದಂತಹ ಒಂದು ಪರೋಟ. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.